ಯಾಕೆ ಪೂರ್ವ ತಯಾರಿ ಇಲ್ಲದೇನೆ 3 ದಿನ ಬಿಟ್ಟು ಮಾಡಬಹುದಿತ್ತು, 1 ವಾರ ಬಿಟ್ಟು ಮಾಡಬಹುದಿತ್ತು. ನಿನ್ನೆನೇ ಯಾಕೆ ಇದಕ್ಕೆ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ತು? ಇದು ಮೊದಲ ಪ್ರಶ್ನೆ. 1 week later. ಎರಡನೇ ಪ್ರಶ್ನೆ, the first question is why did the government allow for these arrangements to be made? ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡತಕ್ಕಂತ ಅವಶ್ಯಕತೆ ಆದ್ರೂ ಏನಿತ್ತು? What was the need for the state government, the CM and the deputy CM to carry out a felicitation outside the Vidhan Saudha? ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂತ ತೀರ್ಮಾನ ಇದು ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಮುಖ್ಯಮಂತ್ರಿಗಳು ಮಾಡಿದ್ರು, ಯಾವ ಹಂತದಲ್ಲಿ ಇದು ತೀರ್ಮಾನ ಆಯಿತು ಅನ್ನೋದು ಕೂಡ ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ. Was it the chief minister or the deputy chief minister whose decision was it to carry out the celebrations at the Vidhan Saudha? ಅನೇಕ ವಿಚಾರಗಳನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಆರ್ಸಿಬಿ ಟೀಮ್ ತಾಜ್ ವೆಸ್ಟ್ ಎಂಡ್ ಪಂಚತಾರ ಹೋಟೆಲಿಂದ ವಿಧಾನಸೌಧ ಹೊರಡಕ್ಕೆ ಮುಂಚಿತವಾಗಿ 4:05 ಅಲ್ಲಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಸ್ಟ್ಯಾಂಪೇಡ್ ಪ್ರಾರಂಭ ಆಗಿದೆ, ಕಾಲ್ ತುಳಿತ ಪ್ರಾರಂಭ ಆಗಿತ್ತು, ಗಲಾಟೆಗಳು ನಡೀತಾ ಇತ್ತು. At 4:05 p.m. when the RCB team was heading from the Taj West End to the Vidhan Saudha itself, a stampede-like situation had begun at the stadium. RCB team ಅನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಸಂಭ್ರಮಾಚರಣೆ ಮಾಡತಕ್ಕಂತ ಅವಶ್ಯಕತೆ ಆದ್ರೂ ಏನಿತ್ತು? What was the need for the government, the chief minister, the deputy chief minister and other officials to take the RCB team to the Vidhan Saudha and carry out a celebration there? ಅಮಾನುಷವಾಗಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸಾವು ನೋವು ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಗೊತ್ತಿದ್ರು ಸಹ ವಿಧಾನಸೌಧದ ಮುಂದೆ ಯಾಕೆ ಸಂಭ್ರಮಾಚರಣೆಯನ್ನ ಮುಂದುವರಿಸಿದ್ರು? Despite knowing that people were dying outside the Chinnaswamy Stadium, why did the government go ahead with the celebration at Vidhan Saudha? ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪನ್ನ ಮುತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸೆಲ್ಫಿಗಳ ಭರಾಟೆ, ಆಡಳಿತ ಪಕ್ಷದವರದು ಇಷ್ಟೊಂದು a host of selfies that were being taken at the Vidhan Saudha. ರಾಜ್ಯ ಸರ್ಕಾರದ ನಡವಳಿಕೆ ಖಂಡಿತ ಇದು ಖಂಡನಾರ್ಹ. ಮತ್ತೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. The conduct of the government is certainly condemnable and questionable. 30-40 ಸಾವಿರ ಜನ ಬರ್ಬೋದು ಅಂತ ಅನ್ಕೊಂಡಿದ್ವಿ, 1.5-2 ಲಕ್ಷ ಜನ ಬಂದರು. That itself is the admission of failure by the chief minister of this state. Their statements following saying 30,000, 40,000 people were expected, but about 1 or 2 lakh turned up. ಬರೀ 30-40 ಸಾವಿರ ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. 1.5-2 ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು. ಅಂದರೆ ಯಾವ ರೀತಿ ಪ್ರಿಪೇರ್ಡ್ನೆಸ್ ಇತ್ತು? This is the failure of the state government entirely to have assumed that 30,000-40,000 people would have turned up. ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತಂದ್ರೆ ಸ್ಥಳದಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸಿ ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ there were no proper arrangements of the ambulances, of the medical facilities or the police at the stadium. ತಮ್ಮ ಜವಾಬ್ದಾರಿಯಿಂದ ಮುನಿಸಿಕೊಳ್ತಕ್ಕಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, they're trying to wash their hands of all responsibility by saying that unfortunate incident took place only at Chinnaswamy Stadium. ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವರ ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು. ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ವಿಧಾನಸೌಧ ಹತ್ರ ಇದ್ರು. Half of the police force was deployed at the Vidhan Saudha itself to give security to the chief minister and the other cabinet ministers. The government is solely responsible for the unfortunate incident that took place at the stadium yesterday.
ನಾವು ನಿನ್ನೆ ದಿನ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಹ ಬೋರಿಂಗ್ ಹಾಸ್ಪಿಟ್ಲಿಗೆ ವೈದ್ಯರಿಗೆಲ್ಲ ಭೇಟಿ ಕೊಟ್ಟು ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ವಿ ಡಿಮಾಂಡೆಡ್ ಜುಡಿಷಿಯಲ್ ಎನ್ಕ್ವೈರಿ. ಏನು ಮಾಡಿದ್ರು ಮುಖ್ಯಮಂತ್ರಿಗಳೇ? ಒಬ್ಬ ಮ್ಯಾಜಿಸ್ಟ್ರೇಟ್ ಇಂದ ಎನ್ಕ್ವೈರಿ. My leader of opposition, me and our BJP leaders visited the Bowring Hospital yesterday and demanded a judicial inquiry. ರಾಜ್ಯ ಸರ್ಕಾರ ತಯಾರಿಲ್ಲ. ನಿನ್ನೆ ಆದಂತ ವೈಫಲ್ಯಗಳು ರಾಜ್ಯ The government is not ready to take any responsibility for the unfortunate events that panned out yesterday. So Karnataka BJP also raising questions on Karnataka Congress Sarkara seeking responsibility and accountability for the loss of innocent lives and also demanding for a judicial inquiry. We'll get you more on that back after a short break.